ಸ್ನೇಹಿತರೆ, ಇವಾಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಎಂಥ ಕಚ್ಚಡ ಬೇವರ್ಸಿ ನನ್ನ ಮಕ್ಕಳು ಇರ್ತಾರೆ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ, ಸ್ಪೆಷಲಿ ಹೆಣ್ಮಕ್ಳನ್ನ ಹೆತ್ತಿರೋ ಅಂಥ ತಾಯಿ ತಂದೆದಿರು ದಯವಿಟ್ಟು ಈ ವಿಡಿಯೋನ ನೋಡಲೇಬೇಕು. ಯಾವುದೇ ಒಂದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ, ದೊಡ್ಡ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳು ಒಂದು 7 ರಿಂದ 8 ವರ್ಷದ ಮಗುಗೆ ಯಾವ ರೀತಿ ಪಕ್ಕದ ಮನೆಯವನು ಬಾಪುಟ ಅಂತ ಕರೆದ್ಬಿಟ್ಟು ಆ ಹುಡುಗಿ ಮೇಲೆ ಒಂದು ರೇಪ್ ಅಟೆಂಪ್ಟ್ ಮಾಡಿದಾನಂದ್ರೆ ಬೋಳಿ ಮಗ. ಆ ವಿಡಿಯೋ ನೋಡಿ, ಇವಾಗ ಹಾಕ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಇಷ್ಟೊಂದು ಬೈತಾ ಇದ್ದೀನಿ ಅಂತ. ಸರ್ ಆಯ್ತು, ಇವಾಗ ಏನು ತಪ್ಪಾಗಿದೆ ಅಂತ ನಾನು ಒಪ್ಕೊಂತಾ ಇದ್ದೀನಿ. ಯಾಕೆ ನಾನು ಅದನ್ನ ಕೇಳ್ತೀನಿ, ಯಾಕೆ ಸರ್ ಚಿಕ್ಕ ಹುಡುಗಿ ಅಲ್ವಾ ಯಾಕೆ ಈ ತರ ಮಾಡಿದೆ ಅಂತ ಕೇಳ್ತೀನಿ. ಏನೋ ಗೊತ್ತಾಗಿಲ್ಲ ಸರ್. ಕುಡ್ದಿದ್ರ ಅವತ್ತು? ಯಾವತ್ತಾಗಿದ್ದು? ಭಾನುವಾರ ಸೋಮವಾರ? ಮಂಗಳವಾರ. ಬಾಮ್ಮ ಒಳಗೆ ಅಲ್ಲಿ ಬೇಡ ಬಾಮ್ಮ. ನಿನ್ನ ಹೆಸರೇನಮ್ಮ? ಭಯ ಪಡ್ಬೇಡ ಇವ್ರಿಗೆಲ್ಲ, ಅರ್ಥ ಆಯ್ತಾ? ಇವ್ರು ತಪ್ಪು ಮಾಡಿದ್ರೆ ಇವನ್ನ ಜೈಲ್ಗೆ ಹಾಕ್ಸೋಣ, ನಿಜ ಹೇಳ್ಬೇಕಾದ್ರೆ. ಎಲ್ಕೊಂಡೋಗ್ಬಿಟ್ಟು ಚಿಲ್ಕ ಹಾಕ್ಬಿಟ್ಟು ಮತ್ತೆ ಪ್ಯಾಂಟ್ ಬಿಚ್ಚಿದ್ರು. ಅವರು ಪ್ಯಾಂಟ್ ಬಿಚ್ಚಿಬಿಟ್ಟು ನೀನ್ ಅಲ್ಲಿಲ್ವಾ? ಏನಂದ್ರು ಇವರು? ಇದು ಸುಳ್ಳೇನಪ್ಪ? ಈ ಸುಳ್ಳು ಅಂತ ಹೇಳಿ ನನ್ಗೆ ಗೊತ್ತು, ಪ್ರೂವ್ ಮಾಡೋದು. ಈ ಸುಳ್ಳು ಅಂತ ಹೇಳ್ಬಿಡಿ ನಿಮ್ಗೆ ಹುಡುಗಿ ಹೇಳಿದ್ದು ನನ್ಗೆ ಗೊತ್ತು, ನಾನು ಏನ್ ಮಾಡ್ಬೇಕು. ನಿಜ ಆದ್ರೆ ಒಪ್ಕೊಳ್ಳಿ, ನನ್ಗೆ ಗೊತ್ತು, ಕುತ್ಕೊಂಡ್ ಮಾತಾಡೋಣ. ಆಯ್ತು ಸರ್, ಇವಾಗ ಕುತ್ಕೊಂಡ್ ಮಾತಾಡೋಣ. ಈ ಹುಡುಗಿ ಹೇಳಿ ಸುಳ್ಳ ನಿಜ ಅಂತ ಕೇಳ್ತಿದ್ದೆ. ಕುತ್ಕೊಂಡು ಹೇಳಿದ್ದು ಸರಿನಮ್ಮ? ಬಾಯ್ ಟೀಚರ್ ಎದಳು ಹೇಳಿ, ಪೊಲೀಸ್ ಫೋನ್ ಮಾಡ. ಏನು ತಪ್ಪಾಯ್ತು, ನೀವು ಸುದ್ದಿ ಅಂತ ಹೇಳ್ತೀವಿ. ಇದ್ರ ಮೇಲೆ ಆ ತರ ಇದು ಆಗಲ್ಲ. ಏನಮ್ಮ ಬಿಟ್ಕೊಳ್ಳೋಣ ಅವನ್ನ? ಏನೋ ಮಾಡೋದ್ ಬೇಡ್ವಾ? ಮತ್ತೆ ನಿಮ್ಗೆ ಇದೇ ತರ ಮಾಡಿದ್ರೆ ಏನ್ ಮಾಡ್ತೀರಾ? ಮಾಡೋಣ ಅಂತ ಹೇಳಿ. ನಿಮ್ಗೆ ಅವತ್ತು ಅಪ್ಪ ನಿಮ್ಗೆ ನೋವಾಗಿಲ್ವಾ? ಇಂಥ ಕಚಡ ನನ್ನ ಮಕ್ಕಳು ಇರ್ತಾರೆ ನಿಮ್ಮ ಅಕ್ಕಪಕ್ಕ ಸಮಾಜದಲ್ಲಿ. ದಯವಿಟ್ಟು ಅವ್ರನ್ನ ಗುರುತಿಸಿ ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಂಥವ್ರು ಸಿಕ್ಕಿದ್ರೆ ಅವ್ರನ್ನ ಅಲ್ಲೇ ಪೊಲೀಸಿಗೆ ಒಪ್ಸೋದಲ್ಲ, ನೀವುಗಳೇ ಎಲ್ಲರೂ ಜನ ಸೇರಿ ಸುಟ್ಟಾಕ್ಬಿಡಿ ಇಂಥ ನನ್ನ ಮಕ್ಕಳನ್ನ.